ದೊಡ್ಡಪತ್ರೆ ಎಲೆ ಹಲವಾರು ಔಷಧಿ ಗುಣಗಳನ್ನು ಹೊಂದಿರುವುದಲ್ಲದೆ ಇದರಿಂದ ಅನೇಕ ರೆಸಿಪಿಗಳನ್ನು ಮಾಡಬಹುದು. ಟೇಸ್ಟ್ ಇರುವುದಲ್ಲದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಸಿಯಾಗಿ ಇದನ್ನು ಮಾಡಬಹುದು. ದೊಡ್ಡಪತ್ರೆ ಎಲೆ ಬಜ್ಜಿ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ಹಾಗಾದರೆ ತಡ ಏಕೆ, ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ದೊಡ್ಡಪತ್ರೆ ಎಲೆ ಬಜ್ಜಿ ಮಾಡುವುದಕ್ಕೆ 10 ದೊಡ್ಡಪತ್ರೆ ಎಲೆಯನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒರೆಸಿಟ್ಕೊಂಡಿದ್ದೀನಿ ನೋಡಿ. ದೊಡ್ಡಪತ್ರೆ ಎಲೆ ಹೀಗಿರುತ್ತೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಈಗ 1 ಬೌಲು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಬೌಲಲ್ಲಿ ಅದರಲ್ಲಿ ಈಗ ಅರ್ಧ ಟೇಬಲ್ ಸ್ಪೂನು ಓಂಕಾಳು ಅಂತಂದರೆ ಅಜ್ವಾಯಿನ್ ಹಾಕ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಕ್ವಾಂಟಿಟಿ ನಿಮಗೆ ಬೇಕಾದ ಹಾಗೆ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಸ್ವಲ್ಪನೇ ನೀರು ಸೇರಿಸ್ಕೊಳ್ಬೇಕು. ಒಂದೇ ಸಲ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪನೇ ನೀರು ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಇರಬೇಕು ಹಿಟ್ಟು. ನೀವು ಆಲೂಗಡ್ಡೆ ಬಜ್ಜಿ ಮಾಡ್ತೀರಾ, ಅದೇ ರೀತಿ ಹಿಟ್ಟಿಟ್ಕೊಳ್ಬೇಕು. ಈಗ ಗ್ಯಾಸಿನ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದೊಂದಾಗಿ ಈ ಥರ ಎಲೆ ಹದ್ದಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ನಿಜ ಹೇಳಬೇಕಂತಂದರೆ ದೊಡ್ಡಪತ್ರೆ ಎಲೆ ಬಜ್ಜಿ ಅನಿಸೋದೇ ಇಲ್ಲ ನೋಡಿ. ನಿಮಗೆ ಟೇಸ್ಟು ಕೂಡ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಬಾಯಿಗೆ ಹೊಸ ಟೇಸ್ಟ್ ಕೊಡುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ, ಆದರೆ ಸಖತ್ತಾಗಿ ಬಂದಿತ್ತು. ಸಾಮಾನ್ಯವಾಗಿ ದೊಡ್ಡಪತ್ರೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಟೀ ಜೊತೆ ತಿಂತಾ ಇದ್ದರೆ ಇದರ ಟೇಸ್ಟ್ನೇ ಸೂಪರ್ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ರೀತಿ ಕಲರ್ ಬರಬೇಕು ನೋಡಿ. ರೆಡಿಯಾಗಿದೆ ದೊಡ್ಡಪತ್ರೆ ಎಲೆ ಬಜ್ಜಿ. ಇದೇ ರೀತಿ ದೊಡ್ಡಪತ್ರೆ ಎಲೆಯ ಗೊಜ್ಜು, ಚಟ್ನಿ ಇವೆಲ್ಲ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಹ ಒಂದು ಸಲ ಟ್ರೈ ಮಾಡಿ. ಭಾಳನೇ ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ಬಜ್ಜಿ ನೋಡಿ, ಸೇಮ್ ಎಲೆ ಆಕಾರದಲ್ಲಿ ಬರುತ್ತೆ ನೋಡಿ. ಈ ಥರ ಆಗಿ ಟೇಸ್ಟು ಕೂಡ ಅಷ್ಟೇ ಸೂಪರ್ ಇರುತ್ತೆ. ಗಡಿಬಿಡಿಯಲ್ಲಿ ಮನೆಯಲ್ಲಿ ಯಾರಾದರೂ ಬರ್ತಾ ಇದ್ರೆ ಅಂದರೆ ಈ ಥರ ಮಾಡಿ ಕೊಡ್ಬೋದು ಸ್ನೇಹಿತರೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಟೇಸ್ಟ್ ಅನ್ನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.